ನಮಸ್ಕಾರ. ನೋಡಿ, ನಿಮ್ಮ ಒಳ ಉಡುಪುಗಳು ಟಾಪ್ ಆ್ಯಂಡ್ ಬಾಟಮ್ಮು ಒಳ ಉಡುಪುಗಳು ಉಲ್ಟಾ ಧರಿಸಿದರೆ ಖಂಡಿತವಾಗ್ಲೂ ಮಾಟ ಮಂತ್ರ ಮಾಡಿಸಿರೋರಿಗೆ ಖಂಡಿತವಾಗ್ಲೂ ಅವರಿಗೆ ಉಲ್ಟಾ ಆಗುತ್ತೆ. ಖಂಡಿತವಾಗ್ಲೂ ಈ ವಿಡಿಯೋನ ಪೂರ್ತಿ ನೋಡಿ, ಹೇಳ್ತಾ ಹೋಗ್ತೀನಿ ಹೇಗೆ ಅಂತ, ಯಾವ ದಿನ ಹಾಕ್ಕೊಬೇಕು ಅಂತ. ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ, ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ, ಮಹಾಮಾರಿ ಪ್ರಯೋಗ, ಊಟ ಮಾಡ್ದಿಲ್ದಂಗೆ ಮಾಡಿಸ್ಬಿಟ್ಟಿದ್ದಾರೆ, ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ. ಆರೋಗ್ಯದ ಸಮಸ್ಯೆ ಎಷ್ಟು ಆಸ್ಪತ್ರೆಗೆ ತೋರಿಸಿದ್ರೂ ವಾಸಿ ಆಗ್ತಾ ಇಲ್ಲ. ವ್ಯಾಪಾರಕ್ಕೆ ಲಾಸ್ ಆಗ್ಬಿಡ್ತು, ವ್ಯಾಪಾರ ನಷ್ಟ ಆಗಿ ಬೀದಿಗೆ ಬಂದುಬಿಟ್ವಿ, ಎಲ್ಲ ವ್ಯಾಪಾರ ಎಲ್ಲ ಲಾಸ್ ಮಾಡಿಬಿಟ್ರು, ಅನಾರೋಗ್ಯದ ಸಮಸ್ಯೆ ಬಂದ್ಬಿಡ್ತು, ಕೆಟ್ಟ ಕಣ್ಣು ದೃಷ್ಟಿ ಹಾಕ್ಬಿಟ್ರು, ನಮ್ಮ ಮೇಲೆ ಕೆಟ್ಟದಾಗಿ ಪ್ರಯೋಗಗಳು ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತೀರಲ್ವಾ. ಅದಕ್ಕೆ ಒಂದು ಅದ್ಭುತವಾದ ಪರಿಹಾರ ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ನೋಡಿ, ಈ ಒಳ ಉಡುಪುಗಳು, ನಿಮ್ಮ ಒಳ ಉಡುಪುಗಳು ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳನ್ನಾಗಿರಲಿ, ನಿಮ್ಮ ಒಳ ಉಡುಪುಗಳು ಉಲ್ಟಾ ಧರಿಸ್ಕೊಬೇಕು. ಯಾವ ದಿನ ಉಲ್ಟಾ ಧರಿಸ್ಕೊಬೇಕು? ವೆರಿ ಸಿಂಪಲ್. ಅಮಾವಾಸ್ಯೆ ದಿನ ಮತ್ತು ಹುಣ್ಣಿಮೆ ದಿನ. 8 ಅಮಾವಾಸ್ಯೆ 8 ಹುಣ್ಣಿಮೆ ದಿನ ನಿಮ್ಮ ಒಳ ಉಡುಪುಗಳು, ನೀವು ಹಾಕೋಣ ಒಳ ಉಡುಪುಗಳು ಟಾಪು ಮತ್ತು ಬಾಟಮ್ಮು ಉಲ್ಟಾ ಧರಿಸ್ಕೊಳ್ಳಿ ಸಾಕು. ಯಾವ ದಿನ? ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಉಲ್ಟಾ ಧರಿಸ್ಕೊಂಡು ನೋಡಿ. ಒಂದು. ಎರಡನೇದು, ವರ್ಷಕ್ಕೆ 2 ಬಾರಿ ಆದರೂ ಸಿಗಂದೂರು ಚೌಡೇಶ್ವರಿಗೆ ಹೋಗಿ ಬನ್ನಿ. ಸಿಗಂದೂರು ಚೌಡೇಶ್ವರಿಗೆ ಹೋಗಿ ತಾಯಿ ದರ್ಶನ ಮಾಡ್ಕೊಂಬನ್ನಿ ಸಾಕು. ಖಂಡಿತವಾಗ್ಲೂ ಎಂಥ ಮಾಟ ಮಂತ್ರ, ವಾಮಾಚಾರ, ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ, ಮಹಾಮಾರಿ ಪ್ರಯೋಗಗಳು ಯಾವುದೇ ರಿಲೇಟೆಡ್ಸ್ ಇದ್ದರೂ ಖಂಡಿತವಾಗ್ಲೂ ಹೋಗುತ್ತೆ. ಖಂಡಿತವಾಗ್ಲೂ ಈ ರೀತಿ ಅಮಾವಾಸ್ಯೆ ದಿನ ಮತ್ತು ಹುಣ್ಣಿಮೆ ದಿನ ನಿಮ್ಮ ಒಳ ಉಡುಪುಗಳು ಟಾಪು ಮತ್ತು ಬಾಟಮ್ನ ಉಲ್ಟಾ ಧರಿಸ್ಕೊಬೇಕು. ಉಲ್ಟಾ ಧರಿಸ್ಕೊಂಡು ನೋಡಿ. 8 ಅಮಾವಾಸ್ಯೆ ಮಾಡಿ, 8 ಹುಣ್ಣಿಮೆ ಮಾಡಿ ಸಾಕು. ವರ್ಷದಲ್ಲಿ 2 ಬಾರಿ ಸಿಗಂದೂರು ಚೌಡೇಶ್ವರಿಗೆ ಹೋಗಿ ತಾಯಿ ದರ್ಶನ ಮಾಡ್ಕೊಂಬನ್ನಿ. ಕೇಳ್ಕೊಳ್ಳಿ ಅಲ್ಲಿ. ಖಂಡಿತವಾಗ್ಲೂ ಮಾಟ ಮಂತ್ರ ವಾಮಾಚಾರದ ರಿಲೇಟೆಡ್ ಸಂಪೂರ್ಣವಾಗಿ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಜ್ಯೋತಿಷಿಗಳಾಗಿ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಇಷ್ಟ ಆದರೆ ಕೆಳಗಡೆ ಐಪ್ ಬಟನ್ ಇರುತ್ತೆ, ಐಪ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಯಾಕೆ ಈ ರೀತಿ ಉಲ್ಟಾ ಧರಿಸ್ಕೊಬೇಕು ಅಂದರೆ, ಅವರಿಗೆ ರಿವರ್ಸ್ ಉಲ್ಟಾ ಆಗುತ್ತೆ. ಅವರಿಗೆ ಮಾಡಿಸ್ದವರಿಗೆ, ನಿಮ್ಮ ಮೇಲೆ ಪ್ರಯೋಗ ಮಾಡಿದವರಿಗೆ, ಮಾಡೋವರಿಗೆ ಖಂಡಿತವಾಗ್ಲೂ ಉಲ್ಟಾ ಆಗೇ ಆಗುತ್ತೆ. ನೋಡಿ, ಸಿಂಪಲ್ ಪರಿಹಾರ ನಿಮ್ಮಲ್ಲೇ ಇದೆ, ನಿಮ್ಮ ಮನೆಯಲ್ಲೇ ಇದೆ, ನಿಮ್ಮ ಮನೆಯಲ್ಲಿದೆ, ನಿಮ್ಮ ಜೊತೆಗೇ ಇದೆ. ಆ ಪರಿಹಾರನ ಈ ರಿಲೇಟೆಡ್ಸು ಮಾಡ್ಕೊಳ್ಳಿ. ದೇವ್ರನ್ನ ನಂಬಿದವರಿಗೆ ಯಾವುದೇ ರೀತಿ ಈ ಮಾಟ ಮಂತ್ರ ವಾಮಾಚಾರ ರಿಲೇಟೆಡ್ಸ್ಗಳು ಸೋಕಲ್ಲ. ಅರ್ಥ ಮಾಡ್ಕೊಳ್ಳಿ. ಇದನ್ನು 8 ಅಮಾವಾಸ್ಯೆ 8 ಹುಣ್ಣಿಮೆ ಮಾಡಿ. ಖಂಡಿತವಾಗ್ಲೂ 90% ಹೋಗುತ್ತೆ. ಸಪೋಸ್ ಹೋಗಲಿಲ್ಲ ಅಂದರೆ ಮತ್ತಿನ್ನು 8 ಅಮಾವಾಸ್ಯೆ 8 ಹುಣ್ಣಿಮೆ ಕಂಟಿನ್ಯೂ ಮಾಡಿ. ಇಷ್ಟೇ ಸಾಕು, ಬೇರೆ ಇನ್ನೇನೂ ಬೇಕಾಗಿಲ್ಲ. ವರ್ಷದಲ್ಲಿ 2 ಬಾರಿ ಸಿಗಂದೂರು ಚೌಡೇಶ್ವರಿಗೆ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಕೇಳ್ಕೊಳ್ಳಿ ಅಲ್ಲಿ. ಒಂದು. ಈ ಒಳ ಉಡುಪು ಉಲ್ಟಾ ಧರಿಸಿ ನೋಡಿ. ಖಂಡಿತವಾಗ್ಲೂ ಮಾಟ ಮಂತ್ರಕ್ಕೆ ರಾಮಬಾಣ. ನಮಸ್ಕಾರ.